ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸಂಡೇ ಬೆಳಿಗ್ಗೆ ಅಮ್ಮ ಕೂಡ ಹೊರಟಿದ್ರು ಊರಿಗೆ. ಒಂದು ವಾರ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಊರಿಂದ ಬಂದು. ಆಗಲೇ ಸಂಡೇ ಬಂದೇ ಬಿಡ್ತು. ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟಿದ್ರು ಸಂಡೇ. ಸೊ ಅಮ್ಮಂದು ಕೂಡ ತುಂಬ ಕೆಲಸ ಇರುತ್ತೆ. ಅಂದರೆ ಅವ್ರ ಸಂಘ ಆಗಿರ್ಬೋದು, ಅವ್ರಿಗೆ ಜಾಸ್ತಿ ಮನೇಲಿ ದೀಪ ಹಚ್ಚಿಲ್ಲ, ವಾರ ಮಾಡಿಲ್ಲ, ಇದರದ್ದೇ ಚಿಂತೆ ಜಾಸ್ತಿ ಕಾಡ್ತಾ ಇರುತ್ತೆ. ಅವ್ರದ್ದೇ ಆದಂಥ ಕೆಲಸಗಳಿರ್ತಾವಲ್ಲ ಅದೆಲ್ಲ. ಸೊ ಹಾಗಾಗಿ ಹೊರಡ್ತೀನಿ ಸಂಡೇ ಅಂತ ಹೇಳಿ ಹೊರಟ್ರು. ನಾವು ಕೂಡ ಕಳಿಸ್ಕೊಟ್ವಿ. ಯಾಕೆ ಅಂದರೆ ಇನ್ನೇನು ಒಂದು ಸ್ವಲ್ಪ ದಿನದಲ್ಲಿ ಅಣ್ಣನ ಮದುವೆ ಕೂಡ ಇದೆ. ಮತ್ತೆ ಒಂದು ವಾರ ಆದಮೇಲೆ ಬರ್ತೀನಿ ಅಂತ ಹೇಳಿ ಅಮ್ಮ ಹೊರಟ್ರು. ಹಾಗಾಗಿ ನಮ್ಮ ಸರಿ ಹೋಗಿ ಬರಲಿ ಅಂತ ಹೇಳಿ ಸಂಡೇ ಹೊರಟಿದ್ರು. ಸೊ 9:30 ಟ್ರೈನ್ಗೆ ಭದ್ರಾವತಿಗೆ ಒಂದು ಟ್ರೈನು 9:30ಗಿದೆ. ಸೊ ಆ ಟ್ರೈನ್ಗೆ ಹೊರಟಿದ್ರು. ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ನೀವು ಪಾಪುನೆಲ್ಲ ಕರ್ಕೊಂಡು ಅಲ್ಲಿವರೆಗೂ ಏನು ಬೇಡ, ಮೆಟ್ರೋದಲ್ಲಿ ಹೋಗಿ ಬಂದುಬಿಡ್ತೀವಿ, ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿದರು ಅಂತೇಳಿ ಅವ್ರ ಜೊತೆನೇ ಕಳಿಸ್ಕೊಟ್ವು. ನಾನು ನನ್ನ ತಂಗಿ ಪಾಪು ಮನೇಲಿದ್ವು. ಸೊ ಅಮ್ಮ ಕೂಡ ಹೊರಟಾಗ ಬೇಜಾರಾಯಿತು. ಇಷ್ಟು ದಿನ ಜೊತೇಲಿದ್ವಿ, 10 ತಿಂಗಳು, ಆಲ್ಮೋಸ್ಟ್ 10ರಿಂದ 11 ತಿಂಗಳು ನಾನು ಅಮ್ಮನ ಜೊತೆನೇ ಇದ್ದೆ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಮ್ಮ ನಮ್ಮ ಮನೆಯಲ್ಲೇ ಇದ್ದರು. ಬಟ್ ನಾನು ಊರಲ್ಲಿ ಇದ್ನಲ್ಲ, ಆ ಟೈಮ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ಈ ಸತಿ ಅಮ್ಮನೂ ಹೊರಟಾಗ ಒಂದು ಸ್ವಲ್ಪ ಬೇಜಾರಾಯಿತು. ಇನ್ನು ಅಲ್ಲಿಂದ ಬರುವಾಗ ಅಯ್ಯೋ ಮತ್ತೆ ಈ ಥರ ಟೈಮ್ ಸಿಗಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಈಗ ಅಮ್ಮ ಹೊರಟ ಮೇಲೂ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಹೊರಡ್ತಾ ಇದ್ದಾರಮ್ಮ, ಮತ್ತೆ ಎಲ್ಲ ನಾರ್ಮಲ್ ಲೈಫಿಗೆ ರಿಟರ್ನ್ ಆಗ್ತಾ ಇದ್ದೀನಿ, ನನ್ನದೇ ಮನೆ ಕೆಲಸಗಳು, ನಮ್ಮದೇ ಆದಂಥ ಜವಾಬ್ದಾರಿಗಳನ್ನೆಲ್ಲ ಹೊತ್ಕೋತಾ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಮದುವೆ ಆದಾಗ ಅಷ್ಟೇ ಮನೆ ಕೆಲಸ ಇದು, ಅಮ್ಮನ ಮನೆಗೆ ಹೋಗ್ತಿದ್ವಿ, 15 ಡೇಸ್ಗೆ ಒಂದು ಸತಿ ಹೋಗಿ ಬರೋದೆಲ್ಲ ಇರ್ತಿತ್ತು. ಬಟ್ ಲಾಂಗ್ ಟೈಮ್ ಇದ್ದಿದ್ದು ಈ ಸತಿನೇ ಬಾಣಂತನದಲ್ಲಿ. ನನಗಂತೂ ತುಂಬ ದಿನ ಆದಮೇಲೆ ಅಮ್ಮನ ಮನೇಲಿದ್ದ ಆ ಒಂದು ಟೈಮ್ ತುಂಬ ಚೆನ್ನಾಗಿತ್ತು, ಖುಷಿ ಕೊಡ್ತು. ಹೇಗೆ ದಿನಗಳು ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ನನಗಂತೂ ಅಮ್ಮನ ಮನೇಲಿದ್ದಾಗ. ಪ್ರೆಗ್ನೆನ್ಸಿಲಿ ಜಾಸ್ತಿ ದಿನ ನಮಗೆ ಇದೇನು ದಿನಾನೇ ಹೊರಡ್ತಾ ಇಲ್ವಲ್ಲ ಅಂತ ಅನ್ಸೋದು. ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ವೈಫ್ ಎಲ್ಲ ಪ್ರೆಗ್ನೆಂಟ್ ಇದ್ದಾಗ ಅವರೆಲ್ಲ ಡೆಲಿವರಿ ಆಯಿತು ಅಂದಾಗೆಲ್ಲ ನನಗೆ ಯಾಕೆ ಇನ್ನೂ ಡೆಲಿವರಿ ಆಗ್ತಾಯಿಲ್ಲ, ನನಗೆ ಯಾಕೆ ಇನ್ನೂ ಡೆಲಿವರಿ ಆಗಲೇ ಇಲ್ವಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅವಾಗ. ಅಷ್ಟು ದಿನ ನಮಗೆ ಒಂಥರ ಬೋರ್ ಎಳ್ದಂಗೆ ಥರ ಅನಿಸ್ತಿತ್ತು. ಬಟ್ ಪಾಪು ಆದಮೇಲಂತೂ ತುಂಬ ಬೇಗ ಕಾಲ ಕಳೀತು ಅಂತಲೇ ಹೇಳ್ಬೋದು. ಅವಳ ಆಟ ಆಗಿರ್ಬೋದು, ಅವಳು ನೋಡ್ಕೊಳ್ಳೋದ್ರಿಂದ ಇರ್ಬೋದು, ಈ ಥರದ್ದೆಲ್ಲ ಅಮ್ಮನ ಮನೇಲೆಲ್ಲ ಇದ್ವಲ್ಲ. ಸೊ ಕೀರ್ತನ ಇವ್ರನ್ನೆಲ್ಲರೂ ಇವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಆ ದಿನಗಳನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅದೊಂಥರ ತುಂಬ ಖುಷಿ ಕೊಟ್ಟಿರೋ ಅಂಥ ದಿನ, ವರ್ಷನೇ ಅಂತ ಹೇಳ್ಬೋದು, ಆಲ್ಮೋಸ್ಟ್ 1 ವರ್ಷ. ಆ್ಯಂಡ್ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಬಿಡೋಣ ಅಂತೇಳಿ ನಾನು ವಾಂಗಿಬಾತನ್ನ ಪ್ರಿಪೇರ್ ಮಾಡಿಕೊಂಡೆ. ಒಂದು ಪ್ಯಾಕೆಟ್ ವಾಂಗಿಬಾತ್ ಪೌಡರ್ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಅದು, ಆಮೇಲೆ ಎಕ್ಸ್ಪಿರಿ ಡೇಟ್ ಆದರೆ ಅದನ್ನ ನೋಡದೆ ಹಂಗೆ ಎಸಿತೀನಿ ಅಂತ ಹೇಳಿ ಬದನೆಕಾಯಿ ಕೂಡ ಇತ್ತು. ಚೆನ್ನಾಗಿರುತ್ತೆ, ತುಂಬ ದಿನ ಆಗಿತ್ತು ವಾಂಗಿಬಾತ್ ತಿಂದು. ನನಗೆ ವಾಂಗಿಬಾತ್ ಕ್ರೇವಿಂಗ್ಸ್ ಜಾಸ್ತಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ತಿತ್ತು, ನಂಗೆ ತುಂಬ ಇಷ್ಟ ಆಗೋದು. ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೇ ಮಾಡ್ಕೊಂಡ್ವಿ. ಆ್ಯಂಡ್ ಮಾಡಿದಂಥ ಅಡುಗೆದೆಲ್ಲ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಆವಾಗಲೇ ತೊಳೆದಿಟ್ಕೊಂಬಿಟ್ರೆ ತುಂಬಾ ಕಮ್ಮಿ ಕೆಲಸ ಅನಿಸುತ್ತೆ. ಆವಾಗ ಮಾಡಿದ ಅಡುಗೆ ಪಾತ್ರೆಗಳನ್ನ ಆವಾಗಲೇ ತೊಳ್ಕೊಂಡ್ರೆ ತುಂಬ ಈಸಿ, ಕೆಲಸ ಕಮ್ಮಿ. ಹಾಗಾಗಿ ಅದನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಅಷ್ಟೇ, ಗ್ಯಾಸ್ನೂ ಕೂಡ ನಾನು ಮಾಡಿದ ಅಡುಗೆ ಏನಿರುತ್ತೋ ಆವಾಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ಬೇಕು ಗ್ಯಾಸ್ನ. ಇಲ್ಲಾಂದರೆ ಅದೊಂಥರ ಮುಸ್ರೆ ಥರ ಎಲ್ಲ ಇದ್ದರೆ ನಂಗೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಆಗಲೇ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೇನು ಕೀರ್ತನೂ ಕೂಡ ಡೈಲಿ ರೊಟೀನ್ ಪಾಪು ಏನು ಮಾಡ್ತಾ ಇದ್ದಾಳೆ, ಪಾಪುನ ತೋರಿಸು ಅಂತ ಹೇಳಿ ಕಾಲ್ ಮಾಡ್ತಾನೆ ಇರ್ತಾಳೆ. ಪಾಪು ಮಲಗಿದ್ಲು. ಸೊ ಮಲಗಿ ಎದ್ಲು, ಅವರಪ್ಪ ಬರೋ ಅಷ್ಟೊತ್ತಿಗೆ ಎದ್ದು ಅವ್ರ ಅಪ್ಪನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು. ಅಮ್ಮು ಪಪ್ಪ ನಂದು ಪಪ್ಪ ನಂದು ಪಪ್ಪ ನಂದು ಪಪ್ಪ. ಓ ನಿಂದ ನಂದು ಗಂಡ ಅದು. ನೋಡ್ರಿ ಇವಳನ್ನ ನೋಡ್ರಿ ಹೆಂಗೆ ಸಿತಾಳ, ಕೈನ ತೆಗ್ದು ನಂದನ್ನ. ಎಷ್ಟಿದ್ದಾಳೆ, ಎತ್ಕೊಳಕ್ ಹೋಗ್ತೀನಿ ಅಂತ ಹೆಂಗ್ ತಪ್ಕೋತಾಳ ಅವ್ರ ಅಪ್ಪನ. ಸ್ನಾನ ಮಾಡಲ್ಲ ನೀನಮ್ಮ, ಗಬ್ಬಿ ತರ ಹಿಂಗೆ ಇರು. ನೋಡ್ರಿ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ ಫೋಟೋಸ್ ನೋಡೋದ್ರಲ್ಲಿ. ಅಮ್ಮ ಅಜ್ಜಿ ಎಲ್ಲಮ್ಮ, ಹಲೋ ಮಾಡು ಅಜ್ಜಿಗೆ. ಹಲೋ ಹಲೋ ಮಮ್ಮ ತಿನ್ನಲ್ಲ ನೀನು ಕಂದ?
ಕನ್ನಡಿ ಮಗನ ಕನ್ನಡಿ ಮಗನ ಕನ್ನಡಿ ಕನ್ನಡಿ ಕನ್ನಡಿಲ್ಲ ಕನ್ನಡಿಯಪ್ಪ. ಈ ಕಡೆ ತಿರುಗುಮ. ಏನ್ ಮಾಡಿದ್ರು? ಒಂದೇ ಒಂದ್ ದಿನ ಇದ್ದಾಗ ನಾನು ಹೇಳ್ದೇನೆ ನಾನು ಹಾಕ್ತೇನೆ ಬಟ್ಟೆ ಒಗೆಯಕ್ ಹಾಕಿದ್ದಿಲ್ಲ. ಇವತ್ತು ಅವರೇ ಹಾಕಿರೋದು. ಅವಳೇ ಆನ್ ಟೈಮ್ ಇದೆ. ಬಟ್ ನೋಡಿ ಎಷ್ಟು ಇದಾರೆ. ಏಕೆ ನಮಗೋಸ್ಕರ ಮಾಡಲ್ಲ. ಅಕ್ಕ ಬಂದ್ರೆ ಅಕ್ಕಂಗೆ ಓ ಬಾವಗಾದ್ರೆ ಬಾವ ಹಾಕತಾರೆ. ಅಕ್ಕಂಗ್ ಪಾಪ ಕಷ್ಟ ಆಗುತ್ತೆ ಅಂತ ಎಲ್ಲ ಚೆನ್ನಾಗಿದೆ. ಎಲ್ಲ ಒಂದೇನ ಹಾಕಿಲ್ಲ ಈ ಮನೇಲಿ. ಅವಳಾಗೆ ನಾನು ಬಟ್ಟೆ ಹಾಕ್ತೀನಿ ಬಾವ ಅಂತ. ಏ ಅಮ್ಮು ಏನು ಓನೆ ಹಾ ಈಗ ಬಿಟ್ಬಿಟ್ಲು ಬಾಯ್ನ. ಕನ್ನಡಿ ಅಮ್ಮ ಬೇಡ ಮಗನೇ ಚಲ್ತೇನೆ. ಆ್ಯಂಡ್ ತುಂಬ ದಿನ ಆಗಿತ್ತು ಹೊರ್ಗಡೆ ಎಲ್ಲ ಕೂತು ನಾನು ನನ್ನ ಹಸ್ಬೆಂಡ್ ನನ್ನ ತಂಗಿ ಎಲ್ಲ ಮಾತಾಡ್ಕೊಂಡು ಕಾಫಿ ಕುಡಿದು. ಸೊ ಇವತ್ತು ಕಾಫಿ ಕುಡಿಯೋಣ ಅಲ್ಲೇ ಅಂತ ಹೇಳಿ ಹೊರ್ಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವು. ಆ್ಯಂಡ್ ಪಾಪಗೂ ಕೂಡ ಪೋಲಿಯೋ ಹಾಕ್ಸ್ಕೊಂಡು ಬರಬೇಕಿತ್ತು. ಸೊ ಅವಳಿಗೂ ಕೂಡ ರೆಡಿ ಮಾಡಿಸ್ಕೊಂಡು ಪೋಲಿಯೋ ಹಾಕ್ಸೋಣ ಅಂತೇಳಿ ಕರ್ಕೊಂಡು ಹೊರಟಿದ್ವಿ. ಸೊ ಇವಾಗ ಪಾಪುಗೆ ಪೋಲಿಯೋ ಹಾಕ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ನೋಡಬೇಕು ಏನು ಹಾಕ್ತಾ ಇದ್ದಾರೆ ಏನು ಅಂತ. ಆ್ಯಂಡ್ ಹಾಗೆ ಅಕ್ಕ ಮನೆಗೆ ಹೋಗಿ ಬರಬೇಕು. ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮನೆ, ನಾನು ಅಕ್ಕ ಅಂತಲೇ ಕರಿತೀನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪಾಪನ ತುಂಬ ದಿನ ಆಯಿತು ಮಾತಾಡಿಸಿ, ಅವನನ್ನು ಮಾತಾಡಿಸ್ಕೊಂಡು ಅವ್ನಿಗೊಂದು ಜೀಪ್ ತಂದಿದ್ವಿ ಮೊನ್ನೆ ಹಬ್ಬದಲ್ಲಿ, ಅದನ್ನು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸಂಡೇ ಇನ್ನೆಲ್ಲೂ ಹೋಗೋಕ್ಕೆ ಆಗ್ತಾ ಇಲ್ಲ ಈ ಪಾಪನ ಇಟ್ಕೊಂಡು. ನೆನ್ನೆನೇ ಟೆಂಪಲ್ಗೆ ಹೋಗಿದ್ವಿ, ಅಲ್ಲೇ ಸುಸ್ತು ಮಾಡಿ ಹಾಕಿದ್ಲು. ಸೊ ಹಾಗಾಗಿ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡ್ಲಿ ಬಿಡು ಮಗನ ಗೇರ್ ಬೇಡ ನಿಂಗೆ. ಅಮ್ಮ ಆ ಮಾಡು ಆ ಅಮ್ಮ ಚಿನಿಮಾ ಆ ಮೇಲೆ ಮಲಗಿಸ್ಕೊಂಬುದು ಹಿಂಗೆ. ಏ ಕೈ ಕೈ ಹಿಡ್ಕೊ ಕೈ ಹಿಡ್ಕೊ. ಇಲ್ಲ ಇಲ್ಲ ಆಗೋಯ್ತು ಆಗೋಯ್ತು ಅಷ್ಟೇ. ಸ್ವಲ್ಪ ಏನಾಯ್ತು ಅಳ್ತಿದ್ಯಲ್ಲ? ಗುಂಡಿ ಚೆನ್ನಾಗಿದ್ಯಾ? ನಡಿ. ಆ್ಯಂಡ್ ಸ್ಕೂಲ್ ಹತ್ರ ಹಾಕ್ತಾರೆ ಅಂತ ಹೋದ್ವಿ, ಬಟ್ ಸ್ಕೂಲ್ ಹತ್ರ ಏನೋ ಹಾಕ್ತಿರ್ಲಿಲ್ಲ. ನಮ್ಮ ಏರಿಯಾದಲ್ಲಿ ನಾವೆಲ್ಲೂ ನೋಡಲಿಲ್ಲ. ಬಟ್ ಆನ್ ದಿ ವೇ ಬರ್ತಾ ಇಲ್ಲಿ ಸಿಗ್ನಲಲ್ಲಿ ಈ ಥರ ನಿಂತಾಗ ಎಲ್ರಿಗೂ ಹೇಳ್ತಾ ಇದ್ರು ಪೋಲಿಯೋ ಹಾಕಾಗಿದೆಯಾ ಏನು ಅಂತ ಕೇಳಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಜೆಸ್ಟ್ ಮಾಡೋರು ಅಲ್ಲಿ ಹೋಗ್ಬಿಟ್ಟು ಹಾಕಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲೊಂದು ಕ್ಯಾಂಪ್ ಥರ ಮಾಡ್ಕೊಂಡಿದ್ರು. ಸೊ ಹಾಕ್ಸ್ಕೊಂಡು ಬಂದಮೇಲೆ ಪಾಪು ಅಕ್ಕನ ಮನೆಗೆ ಹೋಗೋಷ್ಟೊತ್ತಿಗೆ ಮಲ್ಕೊಂಬಿಟ್ಟಿದ್ಲು. ಸೊ ಹೋಗಿ ಪಾಪುನು ಕೂಡ ಮಲಗಿಸಿ ನಾವು ಒಂದು ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಮಾತಾಡ್ತಾ ಇದ್ವು. ಸೊ ಅಕ್ಕ ಮತ್ತು ಪಾಪು ಇಬ್ಬರೇ ಇದ್ದರು, ಭಾವ ಎಲ್ಲೋ ಆಚೆ ಹೋಗಿದ್ರು ಅಂತ ಹೇಳಿ. ಆ್ಯಂಡ್ ವಾಟರ್ ಮೆಲನ್ ತಿನ್ಕೊಂಡು ತುಂಬ ದಿನ ಆಗಿತ್ತು ನಾವು ಅಕ್ಕ ಎಲ್ಲ ಸಿಕ್ಕಿ. ಆ್ಯಂಡ್ ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಣ್ಣು ತಿನ್ಕೊಂಡು ಕೂತಿದ್ವು. ಅಷ್ಟೊತ್ತಿಗೆ ಪುಟಾಣಿ ಕೂಡ ಎದ್ಬಿಟ್ಲು. ಆಮೇಲೆ ಅವ್ರ ಅತ್ತೆ ಜೊತೆ ಒಂದು ಸ್ವಲ್ಪ ಹೊತ್ತು ಹೀಗೆ ಆಟ ಆಡ್ಕೊಂಡು ಅವರು ಹಣ್ಣು ತಿನ್ನಿಸ್ತಾಯಿದ್ರು. ಅವಳು ಏನೂ ತಿನ್ನಲ್ಲ, ನಿಮಗೆ ಗೊತ್ತು. ಹಾಗಾಗಿ ಅದನ್ನೇ ತಿನ್ಕೊಂಡು ಉಕ್ಕೊಂಡು ಇದು ಮಾಡ್ತಾಯಿದ್ಲು. ಪಾಪನು ಅಷ್ಟೇ, ಅಷ್ಟೊತ್ತಿಗೆ ಅವನು ಎದ್ದಿದ್ದ. ಎಲ್ಲ ಮಲಗಿಬಿಟ್ಟಿದ್ರು. ನಾವು ಆಗ ಮಧ್ಯಾಹ್ನ ಹೋಗಿದ್ವಿ 1 ಗಂಟೆ 1:15. ಸೊ ಪಾಪುನು ತುಂಬ ದಿನ ಆಗಿತ್ತು ಮಾತಾಡಿಸಿ. ಅವ್ರನ್ನ ಮಾತಾಡಿಸ್ಕೊಂಡು ಅಕ್ಕನ್ನು ಮಾತಾಡಿಸ್ಕೊಂಡು ಪಾಪುನು ಅವ್ರ ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ. ಸೊ ಅವಳನ್ನು ಕರ್ಕೊಂಡು ಮಾತಾಡಿಸ್ಕೊಂಡು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಊಟನೇ ಮಾಡೋಂಗಿರಲಿಲ್ಲ. ಒಂದು ಸ್ವಲ್ಪ ಲೇಟಾಗಿ ತಿಂಡಿ ತಿಂದಿದ್ರಿಂದ ನನ್ನ ತಂಗಿ ಕೂಡ ಬಂದಿರಲಿಲ್ಲ. ಅವ್ರು ನಮ್ಮ ಮನೇಲೇ ಬಿಟ್ಟು ಹೋಗಿದ್ವಿ. ಅವರು ರೆಸಾರ್ಟ್ಗೆ ಹೋಗಿ ಬಂದು ತುಂಬ ಸುಸ್ತಾಗಿತ್ತು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಉಳ್ಕೊಂಡಿದ್ರು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಪಾಪು ಅಷ್ಟೇ ಹೋಗಿದ್ವಿ. ನಾವೇನು ತುಂಬ ಹೊತ್ತು ಇರಬೇಕು ಅಂತ ಹೋಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಮಾತು ಅಂತ ಕೂತಾಗ ಅದು ಇದು ಅಂದ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನಮಗೆ. ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು ನಾವು ಅಲ್ಲಿಂದ ಹೊರಟಾಗ. ಮನೆಗೆ ಬರೋಷ್ಟೊತ್ತಿಗೆ 6 o'clock ಆಗಿತ್ತು. ಪಾಪುನು ಅಷ್ಟೇ, ನಾನು ಡ್ರೈವ್ ಮಾಡ್ತೀನಿ ಅಂತ ಅವ್ರ ಅಪ್ಪನ ಹತ್ರ ಈ ಥರ ಡ್ರೈವ್ ಮಾಡ್ತಾ ಇದ್ಲು. ಫ್ರೆಂಡ್ಸ್ ಇವರು ಇವಾಗ ಯೋಗ ಮಾಡ್ತಾವ್ರೆ, ಸಾರಿ ಎಕ್ಸಸೈಸ್ ಮಾಡ್ತಾವ್ರೆ.
ರೆಸ್ಟ್ ಅಂತೆ ಅಲ್ಲಿ ನೋಡ್ತಾ ಇದ್ದೀರಾ ಕಾಯ್ತಿರ್ತಾಳೆ ಅಕ್ಕ. ಸ್ಟಾರ್ಟಿಂಗ್ 3 ಅಷ್ಟೇನೆ ಸರಿಯಾಗಿ ಮಾಡೋದು. ಆ ಥರ ಇವ್ರು ಮಾಡ್ತಾರೆ ನೋಡ್ರಿ ಇಲ್ಲಿ ಇವ್ರು ನೋಡ್ರಿ ಹಂಗಲ್ಲ ಮೊಟಿ ಇಲ್ಲಿ ನೋಡಿಲಿ ಹಿಂಗೈತಾ ಮಂಟಿ ಮಾಡಿದ್ರು ನಾನು ಹೊಟ್ಟೆ ಮೇಲೆ. ಆ್ಯಂಡ್ ನಾವು ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು. ನನ್ನ ತಂಗಿನೂ ಒಂದು ಸ್ವಲ್ಪ ರೇಗಾಡಿಸ್ಕೊಂಡು ಈ ಥರ ಹರಟೆ ಹೊಡ್ಕೊಂಡು ಕೂತಿದ್ವು. ಆಮೇಲೆ ಹೊಟ್ಟೆ ಹಶ್ವಾಗ್ತಿದೆ ಅಂದರು ಅಂದ್ಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ಕಾಫಿ ಮಾಡಿಕೊಡ್ತೀನಿ. ಆಮೇಲಿಂದ ಹೊರಗೆ ಹೋಗಿ ಗೋಬಿ ಮಂಚೂರಿ ಏನಾದರೂ ತೊಗೊಂಬರೋಣ ತಿನ್ನೋಣ, ತುಂಬ ದಿನ ಆಗಿಬಿಟ್ಟಿತ್ತು ಅಂತ ಹೇಳಿ ಕೋಲ್ಡ್ ಕಾಫಿ ಮಾಡ್ಕೊತಾ ಇದ್ದೆ. ಬಟ್ ನನ್ನ ಹಸ್ಬೆಂಡಿಗೆ ಕೋಲ್ಡ್ ಕಾಫಿ ಇಷ್ಟ ಆಗಲ್ಲ. ಹಾಗಾಗಿ ಅವರು ನನಗೇನು ಇಷ್ಟ ಆಗಲ್ಲ, ಕೋಲ್ಡ್ ಕಾಫಿ ಚೆನ್ನಾಗಿಲ್ಲ ಅಂತ ಇದ್ರು. ನಂಗೆ ಸಿಟ್ಟೆಲ್ಲ ಬರ್ತಿತ್ತು, ಬಂದು ಮಾಡಿಕೊಟ್ನಲ್ಲ ಅದಕ್ಕೆ ನಿಮಗೆ ಅನ್ನೋ ಥರ. ಆ್ಯಂಡ್ ಅವ್ರಿಗೆ ಯೂಶ್ವಲಿ ಕೋಲ್ಡ್ ಕಾಫಿ ಅವರು ಇಷ್ಟನೇ ಪಡಲ್ಲ, ಕುಡಿಯೋದು ಇಲ್ಲ. ಬಟ್ ನಾ ಮಾಡಿದೆ ಅಂತ ಕುಡಿದ್ರು. ಸುಸ್ತಾಗಿ ಬಂದು ನಾನು ಕೋಲ್ಡ್ ಕಾಫಿ ಮಾಡಿಕೊಟ್ರೆ ಚೆನ್ನಾಗಿಲ್ಲ ಅಂತೆ. ನಿಂಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಕೊಡು, ನಾನು ಕುಡಿತೀನಿ, ನಂಗೆ ಇಷ್ಟ. ಯಾರಾದರೂ ನೋಡಿದ್ರೆ ನಿಜ ಅನ್ಬೇಕು. ಹೆಂಗ್ ಯಪ್ಪ ಇವ್ರು ಡಯಟ್ ಸ್ಟೋರಿ ಕೇಳಕ್ಕಾಗಲ್ಲ ನಮಗೆ. 10 ಡೇಸಿಗೆ ಏನು ಕರಗಲ್ಲ. 10 ಡೇಸ್ ಮಾಡಿದ್ರೆ ಅನದರ್ 10 ಡೇಸ್ ಮೋಟಿವೇಶನ್. ಓ ಮೈ ಗಾಡ್, ಏನಪ್ಪ ಇವ್ರದು. ಮುಂದೆ ನಾಳೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ. ಅದು ಸ್ವಲ್ಪ ತಿಂತೀನಿ. ನಿಮ್ಗೆ ಮೋಯೆ ಅಲ್ಲ ಸ್ವಲ್ಪ ಮೂಗುಂಡು ಇನ್ಮೇಲೆ ಫುಡ್ ಅದೇ ಥರ ಮಾಡ್ಕೊಡ್ತೀನಿ. ಬಂದ್ಬಿಡ್ರಿ. ನಿಮಗೆ ಬೆಳಗ್ಗೆ ನಿಮ್ಮ ಮಗಳನ್ನ ನೋಡ್ಕೊಂಡು ನಿಮ್ಗಳಿಗೆಲ್ಲ ಸಪ್ರೇಟ್ ಮಾಡ್ತೀನಿ. ನನಗೆ ಡಯಟ್ ಫುಡ್ ಮಾಡ್ಕೊಂಡು ಇದ್ಮೇಲೆ ಸ್ವಲ್ಪ ಈ ಬಾಡಿ ಎಲ್ಲ ಸರಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಯಪ್ಪ ಇವ್ರ ಹತ್ರ ಮಾತಾಡ್ಕೊಂಡು ನಾನು ಕೋಲ್ಡ್ ಕಾಫಿ ಹಾಟ್ ಕಾಫಿ ಆಗೋಕ್ಕೂ ಮುಂಚೆ ಕುಡ್ಕೋತೀನಿ. ಅಲ್ಲ ಉಳ್ಕೊತಿರೋವೆಲ್ಲ ಹೆಸ್ತಿರ್ತಾರೆ, ಹೋಗಾಯ್ಕೆ ಬರ್ಬೇಕಷ್ಟೇ. ಚೀಪಾಗಿ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕಡೆ ಕಾಸ್ಟ್ಲಿನೇ. ನೋಡಿದ್ರಾ, ನಾವು ಹೇಳಿದ್ವಿ ತಾನೆ ಜುಗ್ರು ಇವರು ಅಂತ ಲಾಸ್ಟ್ ವಿಡಿಯೋದಲ್ಲಿ. ಓಹೋ ಹಿಂಗೆ ಜುಗ್ರೋರು ಎಲ್ಲಿ ಕಮ್ಮಿ ಸಿಗುತ್ತೆ ಅಂತೆ. ರೆಸಾರ್ಟ್ಗೆ ಹೋಗಿದ್ರು ನೆನ್ನೆ ಅವ್ರ ಆಫೀಸ್ ಅವರೆಲ್ಲ ಅದ್ರದ್ದು ವಿಡಿಯೋ ಅಯ್ಯೋ ಮಾಡ್ಕೊಬಂದ್ಬಿಟ್ಟು ನೋಡ್ರಿ ನಮಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನೋಡ್ರಿ ಬಾವ ಏನಂತ ನೆನ್ನೆ ತೋರಿಸು ಅಂದ್ಮೇಲೆ ಅದಕ್ಕೆ ನೆನ್ನೆ ಪಾಪು ಆಟ ಆಡ್ಸೋದು ಪಪ್ಪನೇ ಬೋರ್ ಹೊಡಿತಿತ್ತಲ್ಲ. ನೋಡಿ ಬಾಯ್. ಆ್ಯಂಡ್ ತುಂಬ ದಿನ ಆಗಿತ್ತು ಗೋಬಿ ಮಂಚೂರಿ ಎಲ್ಲ ತಿಂದು. ಸೊ ಹಾಗಾಗಿ ಗೋಬಿ ಮಂಚೂರಿ ತೊಗೊಂಬರೋಣ ಅಂತ ಹೋಗಿದ್ವಿ. ಪಾಪು ಕೂಡ ನಾವು ಬಂದಾಗ ಮಲಗಿದ್ಲು. ಅದಾದಮೇಲೆ ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಎದ್ದಿದ್ಲು. ಅವ್ರ ಚಿಕ್ಕಿ ಹತ್ರನೇ ಬಿಟ್ಟು ಬಂದಿದ್ವಿ. ಬಟ್ ಬಂದಮೇಲೆ ತುಂಬ ಹಠ ಮಾಡ್ತಾಯಿದ್ಲು ಅಂತ ಹೇಳ್ತಾಯಿದ್ರು. ಅದೇ ನಾವು ಎದ್ದಿದ ತಕ್ಷಣ ಅವಳಿಗೆ ನಮ್ಮ ಜೊತೆನೇ ಇರಬೇಕು, ನಾನಿರಬೇಕು, ಇಲ್ಲ ಅವ್ರ ಅಪ್ಪ ಇರಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಹಠ ಮಾಡ್ತಾಳೆ. ಸೊ ಅವಳನ್ನ ನಾವು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆ ಕಡೆ ನಿಲ್ಲಿಸ್ಕೊಂಡು ಆಟ ಆಡಿಸ್ತಾಯಿದ್ವು. ಪಾಪ ಅವಳನ್ನ ಆಚೆ ಕರ್ಕೊಂಡೋಗೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನಾವು 3rd ಫ್ಲೋರಲ್ಲಿ ಇರೋದ್ರಿಂದ ಪಾಪನ ತುಂಬ ಕೆಳಗೇನು ಕರ್ಕೊಂಡೋಗಿ ಆಟ ಆಡ್ಸೋಕ್ಕಾಗಲ್ಲ. ಅದಕ್ಕೆ ಡೈಲಿ 1-2 ಟೈಮ್ಸ್ ಈ ಥರ ಹೊರ್ಗಡೆನೇ ನಿಲ್ಲಿಸಿ ಆಟ ಆಡಿಸ್ತೀವಿ. ಹೊರ್ಗಡೆ ಎಲ್ಲೂ ಕರ್ಕೊಂಡೋಗಕ್ಕೆ ಆಗ್ತಾ ಇರಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ 9:30ಗೆ ಹೊರಡ್ತಾರೆ, ಬರೋದು ಸಂಜೆ ಒಂದು 8:30 ಆಗಿಬಿಡುತ್ತೆ. ಸೊ ನಮಗೆಲ್ಲೂ ಆಚೆ ಕರ್ಕೊಂಡೋಗೋಕ್ಕಾಗಲ್ಲ. ನಾನು ಪಾಪನ ಇಟ್ಕೊಂಡು ಇಳಿಯೋದಕ್ಕೆಲ್ಲ ನಂಗೆ ಭಯನೇ ಆಗುತ್ತೆ 3rd ಫ್ಲೋರಿಂದ. ಸೊ ತುಂಬ ರಿಸ್ಕ್ ಎಲ್ಲ ತೊಗೊಂಡು ಕರ್ಕೊಂಡೋಗೋದು ಬೇಡ ಅಂತಲೇ ನಾನು ಕರ್ಕೊಂಡೋಗಲ್ಲ ಎಲ್ಗೂ. ಅಮ್ಮ ಅಳ್ತಾಳೆ. ಏಯ್ ಸೊ ನನಗೆ ಪೆಪ್ಸಿ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಂಗಿಗೆ ಮಿರಿಂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರು ಅದನ್ನು ತೊಗೊಂಬಂದಿದ್ದೀವಿ. ನನಗೆ ಪೆಪ್ಸಿ, ನನಗೆ ಇದು.
ಗೋಬಿ ಮಂಚೂರಿ ಏನು ಚೆನ್ನಾಗಿಲ್ಲ. ಮುಂದೆ ನಿಮ್ಮ ಆಫೀಸ್ ಇದ್ದ ತಪ್ಪೆ. ಆ್ಯಂಡ್ ಊಟಕ್ಕೆ ನಾವು ಆಚೆ ಕಡೆಯಿಂದನೇ ಬುಕ್ ಮಾಡ್ಕೊಂಡಿದ್ವು. ಪಾಲಕ್ ರೈಸ್ ನಮಗೆ ತುಂಬ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಅದನ್ನೊಂದು ತರಿಸ್ಕೊಂಡಿದ್ವು. ಆ್ಯಂಡ್ ಚಿಕನ್ ಕೂಡ ತರಿಸ್ಕೊಂಡಿದ್ವು. ಇದು ಡ್ರಮ್ ಸ್ಟಿಕ್, ಹೆವನ್ ಆಫ್ ಡ್ರಮ್ ಸ್ಟಿಕ್ ಅಂತ ಏನೋ ಅಂತೆ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಈ ಥರ ಫ್ಲೇವರ್ಸ್. ಈ ಥರ ಸ್ವಲ್ಪ ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಅಥವಾ ಮಂಚೂರಿಯನ್ ಥರ ಇದ್ದರೆ ನಮಗೆ ಚಿಕನ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನ ಕೂಡ ತರಿಸ್ಕೊಂಡ್ವು. ತುಂಬ ದಿನ ಆಗಿತ್ತು ನಾವು ಈ ಥರ ಚಿಲ್ ಮಾಡಿ ಮನೆಯಲ್ಲಿ ಎಲ್ಲೂ ಹೋಗದೆ ಬರ್ದೆ. ಹಾಗಾಗಿ ಇವತ್ತು ಮನೆಯಲ್ಲೇ ಇರೋಣ ಅಂತ ಹೇಳಿ ಈ ಥರ ತರಿಸ್ಕೊಂಡು ಪೆಪ್ಸಿ ಎಲ್ಲ ಎಂಜಾಯ್ ಮಾಡಿಕೊಂಡು ಮೂವಿನೆಲ್ಲ ನೋಡಿಕೊಂಡು, ನಾನು ಮೂವಿನೂ ನೋಡಿರಲಿಲ್ಲ, ಕಾಟೇರ ಮೂವಿ. ಆ್ಯಂಡ್ ಫಿಲಮ್ಗೆಲ್ಲ ಹೋಗೋಕ್ಕೆ ಆಗಿಲ್ಲ ಬಿಡಿ, ಪಾಪು ಪ್ರೆಗ್ನೆಂಟ್ ಆದಾಗಿಂದ. ಸೊ ಹಾಗಾಗಿ ಮನೆಯಲ್ಲೇ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಸಂಡೇನ ಅಂತ ಹೇಳಿಬಿಟ್ಟು ನಾವು ಈ ಥರ ಸಂಡೇನ ಎಂಜಾಯ್ ಮಾಡಿದ್ವಿ. ನಿಮ್ಮ ಸಂಡೇ ಎಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡುವಾಗ ಒಂದು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ತಿರ್ಬೋದು, ಯಾಕೆಂದರೆ ಪಾಪು ಕೂಡ ಇರ್ತಾಳೆ, ಅವಳನ್ನೂ ಇಟ್ಕೊಂಡು ವಾಯ್ಸ್ ಓವರ್ ಕೊಡಬೇಕು ಆ್ಯಂಡ್ ವೀಡಿಯೋಸ್ ಮಾಡ್ಕೋಬೇಕು ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಅವಳು ನಾನು ಬಿಟ್ಟು ಎಲ್ಲೂ ಹೋಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಅವಳದು ಕೂಡ ವಾಯ್ಸ್ ಅಲ್ಲಿ ಇಲ್ಲಿ ನಿಮಗೆ ಕೇಳ್ತಾ ಇರುತ್ತೆ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಸಂಡೇಯ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.